ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಹೌದು, ಗ್ರಾಮದ ಕಸ್ತೂರವ ರಿತ್ತಿ ಎಂಬುವರ ಮನೆಯ ಅಡಿಪಾಯದಲ್ಲಿ ನಿಧಿ ಸಿಕ್ಕಿತ್ತು. ಈಗಾಗಲೇ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ದಾರೆ. ಆದರೆ ಕಸ್ತೂರವ ಕುಟುಂಬಕ್ಕೆ ಪರಿಹಾರ ಭರವಸೆ ಸಿಕ್ಕಿರಲಿಲ್ಲ. ಸರ್ಕಾರ ನಮಗೆ ನಿಧಿನೂ ಬೇಡ, ನಿಧಿ ಸಿಕ್ಕ ಜಾಗೆಯೂ ಬೇಡ, ನಮಗೆ ಬೇರೆ ಕಡೆಗೆ ಮನೆ ಕಟ್ಟಿಸಿಕೊಟ್ಟು ಮಗ ಪ್ರಜ್ವಲ್ಗೆ ಉನ್ನತ ಶಿಕ್ಷಣ ಕೊಡಿ, ಒಂದು ಜಾಬ್ ಕೊಡಿಸಿ ಎಂದು ಬೇಡಿಕೆ ಇಟ್ಟಿದ್ರು. ನಿಧಿ ಸಿಕ್ಕ ಜಾಗೆಯಲ್ಲಿ ವಾಸ ಮಾಡಲು ನಮಗೆ ತುಂಬಾನೇ ಭಯವಾಗುತ್ತೆ. ನಿಧಿ ಕೊಡದೆ ಹಾಗೆ ಇಟ್ಟಿಕೊಂಡವರು ಸಮಸ್ಯೆ ಅನುಭವಿಸಿದ್ದಾರೆ. ಈ ಕುರಿತು ಎಸಿಎನ್ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಎಸಿಎನ್ ನ್ಯೂಸ್ ವರದಿ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಪ್ರಾಮಾಣಿಕತೆ ಸಾಕ್ಷಿಯಾಗಿರುವ ಕಸ್ತೂರವ ಕುಟುಂಬಕ್ಕೆ ಸನ್ಮಾನಿಸಿ ಗೌರವಿಸಿದರು. ಇನ್ನು ಕುಟುಂಬಕ್ಕೆ ಮನೆ ಹಾಗೂ ಜಾಗ ನೀಡುವ ಭರವಸೆ ನೀಡಿದ್ದಾರೆ. ಜನವರಿ 26ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಘೋಷಣೆ ಮಾಡಲಿದ್ದಾರೆ. ಇನ್ನು ಕಸ್ತೂರವನ ಮಗ ಪ್ರಜ್ವಲ್ ಇವಾಗ 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವನಿಗೆ ಪಿಯುಸಿ ಓದುವವರಿಗೆ ಉಚಿತವಾಗಿ ಶಿಕ್ಷಣ ನೀಡುವುದಕ್ಕಾಗಿ ಭರವಸೆ ಸಿಕ್ಕಿದೆ. ಎಸಿಎನ್ ನ್ಯೂಸ್ ವರದಿ ಸ್ಪಂದಿಸಿದ ಬಿಎಚ್ ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಸಿದ್ಲಿಂಗೇಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಈಗ 2 ದಿವಸಗಳ ಹಿಂದೆ ಇಲ್ಲಿ ಮತ್ತೊಂದು ಬಹುದೊಡ್ಡ ಘಟನೆ ನಡೆದಿದೆ. ಸುಮಾರು 466 ಗ್ರಾಮ್ ಬಂಗಾರ ಹಾಗೂ 200ಕ್ಕೂ ಹೆಚ್ಚು ಗ್ರಾಮ್ ತಾಮ್ರ ಇದು ಒಟ್ಟು 630 ಗ್ರಾಮ್ ತಾಮ್ರ, ಬಂಗಾರ 460 ಗ್ರಾಮು ಪ್ಲಸ್ 466 ಗ್ರಾಮು ಬಂಗಾರ, 634 ಗ್ರಾಮು ತಾಮ್ರದ ತಂಬಿಗೆ ಅದು ಸಿಕ್ತು. ಬಂಗಾರ ತಾಮ್ರ ಅದನ್ನು ಜಿಲ್ಲಾಡಳಿತ ಪಡೆದುಕೊಂಡ್ರು. ಆದರೆ ಅದರ ಹಿಂದೆ ಇರುವಂಥ ಏನು ನಡೀತು ಅದು ಅತ್ಯಂತ ಮಹತ್ವದ್ದು. ಪ್ರಜ್ವಲ ರಿತ್ತಿ 14 ವರ್ಷದ ಹುಡುಗ. ಪವರ್ ಅದೇ ಆಚೆ ಕಡೆ ಸರ್ ಹಿಂದೆಗಡೆ ಒಂದು ಸ್ವಲ್ಪ ಹೇಳಿ ಪವರ್ ಹಿಂದೆ ಹೊಟ್ಟೋಗಿ ಪವರ್. ಪ್ರಜ್ವಲ ರಿತ್ತಿ ಅನ್ನೋ ಈ ಬಾಲಕ ತನ್ನ ಮನೆ ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಯ ತೆಗೆಯುವಂಥ ಸಂದರ್ಭದೊಳಗೆ ಅವನಿಗೆ ಒಂದು ಅಲ್ಲಿ ಆ ತಂಬಿಗೆ ಇದ್ದದ್ದು ಕಾಣುತ್ತೆ. ಅದನ್ನ ಆಶ್ಚರ್ಯದಿಂದ ನೀರು ಹಾಕಿ ಆಚೆ ಕಡೆ ಸ್ವಚ್ಛ ಮಾಡ್ಕೋತಾನೆ. ಅದರೊಳಗೆ ಬೆಲೆ ಬಾಳುವ ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದೊಳಗೆ ಆ ಪ್ರಜ್ವಲ ತಾಯಿ ಗಮನಕ್ಕೆ ತೊಗೊಂಡ್ಬರ್ತಾನೆ, ಅಮ್ಮನ ಗಮನಕ್ಕೆ ತೊಗೊಂಡ್ಬರ್ತಾನೆ. ಪಂಚಾಯಿತಿಯ ಸದಸ್ಯರಾದಂಥ ರಜಿಯಾ ಬೇಗಂ ತಹಶೀಲ್ದಾರ್ ಅವ್ರ ಗಮನಕ್ಕೆ ತೊಗೊಂಡ್ಬರ್ತಾರೆ. ರಜಿಯಾ ಬೇಗಂ ತಕ್ಷಣ ಫೋನ್ ಮಾಡಿ ವಿಡಿಯೋ ಮೂಲಕ ಅದನ್ನು ತಗೊಂಡು ಸಿದ್ದು ಪಾಟೀಲ್ರಿಗೆ, ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿಗೆ ತಕ್ಷಣ ತಿಳಿಸ್ತಾರೆ.
ಸಿದ್ದು ಪಾಟೀಲರು ನನಗೆ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ತಿಳಿಸ್ತಾರೆ. ಆ ಪ್ರಜ್ವಲ್ ಅದನ್ನು ಆ ತಂಬಿಗಿನ ತೊಗೊಂಡು ದೇವ್ರ ಮನೆಯಾಗಿಟ್ಟು ಕೀಲಿ ಹಾಕಿರ್ತಾರೆ ದೇವ್ರ ಗುಡಿಯಾಗ. ಆಮೇಲೆ ಎಲ್ಲ ಇವ್ರು ಬಂದ ಮೇಲೆ ಅದನ್ನು ತೊಗೊಂಡು ಬಂದು ಅದನ್ನ ತೋರಿಸಿ ಆಮೇಲೆ ಪದ್ಧತಿ ಪ್ರಕಾರ ಜಿಲ್ಲಾಡಳಿತ ಎಸ್ ಪಿ ಅವರ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದೊಳಗೆ ಅದನ್ನು ತೂಕ ಮಾಡೋದು, ಅದೇನು ಪಂಚನಾಮ ಮಾಡೋದು, ಏನು ಕಾನೂನಾತ್ಮಕ ಪದ್ಧತಿ ಇತ್ತು ಆ ಕಾನೂನಾತ್ಮಕ ಪದ್ಧತಿಯ ಮೂಲಕ ಆ ಒಂದು ಬೆಲೆ ಬಾಳುವ ವಸ್ತುವನ್ನು ಅವತ್ತು ಸರ್ಕಾರಕ್ಕೆ ಪಡೆದುಕೊಂಡು ಪ್ರಜ್ವಲ್ ಅದನ್ನು ಸರ್ಕಾರಕ್ಕೆ ಕೊಟ್ಟು ಬಹುದೊಡ್ಡ ಕೆಲಸವನ್ನು ಮಾಡಿದೆ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ, ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿಯನ್ನು ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ತಕ್ಷಣ ನಾನು ಅವರು ಜೊತೆಗಿದ್ವಿ, ಹೈದರಾಬಾದ್ಗೆ ಹೊಂಟಿದ್ವಿ. ವಿಮಾನದ ಮೂಲಕ ಸಿದ್ದು ಪಾಟೀಲರಿಗೆ ಫೋನ್ ಹಚ್ಚಿ, ಸಿದ್ದು ಅವರ ಭಾಳ ದೊಡ್ಡ ಕೆಲಸ ನಿಮ್ಮ ಊರಿಂದು, ಅಲ್ಲಿ ಯಾರು ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ರಿ ಅಂಥೇಳಿ ಸಿದ್ದು ಅವ್ರಿಗೆ ಹಲವಾರು ಮೆಚ್ಚುಗೆ ಮಾತುಗಳನ್ನು, ನಿಮ್ಮ ಊರಿನ ಬಗೆಗಿನ ಅವರ ಗೌರವದ ಮಾತುಗಳನ್ನೆಲ್ಲ ಆಡಿದರು. ಆಮೇಲೆ ಊರವ್ರ ಜೊತೆಗೂ ಸಿದ್ದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿಸಿದರು. ಇದು ಒಂದು. ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳ್ತೀನಿ, ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿಸಿದ್ದಾನೆ. ಬಂಗಾರದಂಥ ಮನಸ್ಸು ಎರಡನ್ನೂ ಸಹಿತ ದೇಶವ್ಯಾಪಿ ಬಿತ್ತರಿಸಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ. ಸ್ನೇಹಿತರೆ, ಈಗ ಕಾನೂನಾತ್ಮಕವಾಗಿ ಈ ನಿಧಿ ಎಲ್ಲಿ ಇಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಸರ್ಕಾರದ ನಿಯಮದ ಪ್ರಕಾರ, ನೀತಿ ಪ್ರಕಾರ ಆ ನಿಧಿಯನ್ನು ಎಲ್ಲಿರಿಸ್ಬೇಕು ಅನ್ನೋದಕ್ಕೆ ನಿರ್ಣಯ ಮಾಡ್ತೀವಿ. ಪ್ರಜ್ವಲ್ರ ಕುಟುಂಬಕ್ಕೆ ನಾವು ಇಂಥ ಒಂದು ಮೇಲುಗುಣವನ್ನು ಏನು ಸಮಾಜಕ್ಕೆ ಬಿತ್ತರಿಸಿದ್ದಾರೆ, ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಸಿದ್ದು ಪಾಟೀಲರು, ಉಮ್ಮಚ್ಚಿಗೆಯವರು, ನಮ್ಮ ಶ್ರೀಮತಿ ರಿಜಾ ಬೇಗಮ್ರವರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣಿ ಪೂಜಾರವರು, ಇವರೆಲ್ಲರೂ ಒತ್ತಾಯ ಮಾಡ್ತಾರೆ. ಸಹಜವಾಗಿ ಆ ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ, ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ. ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಊರವ್ರಿಗೆ ಈಗ ಇವ್ರಿಗೇನೋ ನಾವು ಗೌರವದಿಂದ ಕೊಡಲಿ, ಅದು ನಿಮ್ಮ ಊರವ್ರಿಗೆ ಗೌರವಿಸ್ದಂಗೆ ನಾನು ಈ ಮೂರೂ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತೇನೇನು ನಡೀತು, ಏನೇನು ಯಾರು ಹೇಳಿದ್ರಿ, ಜಿಲ್ಲಾಧಿಕಾರಿಗಳ ವರದಿ ಏನು, ಎಸ್ ಪಿ ಅವ್ರ ವರದಿ ಏನು, ಊರವ್ರು ಅವ್ರಿಗೇನು ಆಗಬೇಕು ಅಂತ ಹೇಳಿದ್ರಿ, ಅವನ್ನೆಲ್ಲ ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ. ಆ ಸಂದರ್ಭದೊಳಗೆ
ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ.